ಅಣ್ಣನೇ ಲವಲ್ ಬೀಳೋ ಎಡ್ಜಲ್ಲಿದ್ದಾರೆ. ಮತ್ ನೀವು ಏನ್ ನಾನು ನಿಮ್ ಅಣ್ಣನ್ ತರ ನೀವು ಒಂದ್ ಹುಡ್ಗಿನ ಲವ್ ಮಾಡೋದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗತ್ತಾ ಅಂತ. ನಿನ್ಗೆಲ್ಲ ಲೂಸು. ಅಲ್ಲ ನಿಮ್ ಮನೇಲಿ ಉಳ್ದಿರೋರ್ಗೆಲ್ಲ ಮದ್ವೆ ಆಗಿದೆ. ಇನ್ನ ವೇದಾಂತ್ ಬಾಬಾ ಅಮೂಲ್ಯಕ್ಕ ಅವ್ರದ್ದು ಫಿಕ್ಸ್ ಆಯ್ತು ಅಂದ್ರೆ ಅವ್ರದ್ದು ಮದ್ವೆ ಆಗುತ್ತೆ. ಇನ್ನು ಉಳ್ದಿರೋದು ನೀವೇ ಅಲ್ವಾ, ಅದಕ್ಕೆ ಕೇಳ್ದೆ. ನಾನ್ ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡ್ಲಿ? ನನಗ್ ಮಾಡೋ ಸಿಕ್ಕಾಪಟ್ಟೆ ಕೆಲ್ಸ ಇದೆ. ಮೊದ್ಲು ನನ್ನ ಮತ್ತೆ ನಮ್ಮ ಅಣ್ಣನ ಸಂಬಂಧ ಸರಿ ಹೋಗ್ಬೇಕು. ಅದಾಗತ್ತೆ ಅನ್ಕೊಳ್ಳಿ. ಅದು ಅನ್ಕೊಂಡ ಸುಲಭ ಅಲ್ಲ. ಸಿಟಿಗ್ ಬಂದವರು ಮೆಟ್ರೋಗ್ ಬರ್ದೇ ಇರ್ತಾರ? ಅಂದ್ಹಾಗೆ ಮನೆ ಒಳಗೂ ಬಿಟ್ಕೊಂಡವ್ರು ಮುಂದೊಂದಿನ ಮನ್ಸ್ ಒಳಗೂ ಬಿಟ್ಕೋತಾರಪ್ಪ. ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ತಿದ್ದೀರಾ. ಅದು ಹಾಗೆ ಆಗ್ಲಿ. ಹಾಗೆ ಆಗುತ್ತೆ ಬಿಡಿ. ಆಮೇಲೇನು? ಅಣ್ಣ ಒಪ್ಪಂದ ತಕ್ಷಣ ಮದ್ವೆ ಪ್ಲಾನ್ ಎಲ್ಲ ಇಲ್ಲ. ನಾನ್ ಮೊದ್ಲು MBA ಮುಗಿಸ್ಬೇಕು. ನೀವೇನ್ ದಡ್ಡ ಇಲ್ಲ ಬಿಡಿ, ಅದನ್ನು ಮುಗಿಸ್ತೀರಾ. ಆಮೇಲೆ ಒಂದು ಒಳ್ಳೆ ಕೆಲಸ ನೋಡ್ಕೋಬೇಕು. ನೀವ್ MBA ಮುಗಿಸಿದ್ಮೇಲೆ ನಿಮ್ ಅಣ್ಣನ್ ಕಂಪ್ನಿಲೇ ಕೆಲಸ ಸಿಗಲ್ವಾ? ಒಳ್ಳೆ ಲೂಸ್ ತರ ಮಾತಾಡ್ತೀರಾ. ಆತರ ಆದ್ರೂ ಓಕೆ. ಅದೇ ಆಗೋದು ಮುಂದೆ. ಏನ್ ಮುಂದೆ? ತೆರಿಗೆ ಇಲ್ಲ ಇಲ್ಲ, ಜಾಬ್ ಕೂಡ ಆದ್ಮೇಲೆ ಹೇಳಿದ್ದು. ಜಾಬ್ ಆದ್ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೋದೇನೋ? ಆಗ್ಲೂ ಅನುಮಾನನಾ? ನಿಮ್ಗೂ ನಿಮ್ ಅಣ್ಣನ್ ತರ ಹುಡ್ಗಿರಂದ್ರೆ ಆಗಲ್ಲ ಅನ್ನೋ ಕಾಯಿಲೆ ಇದ್ಯಾ? ಹಾಗೇನಿಲ್ಲ. ಸೆಟ್ಲ್ ಆದ್ಮೇಲಾದ್ರೂ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀರಾ? ಮಾಡ್ತೇನೆ. ಅಯ್ಯೋ, ಮಾತಾಡ್ಕೊಂಡು ನಿಂತ್ಬಿಟ್ರೆ ಮನೆ ಬೇಡ ಮಠ ಬೇಡ, ಇಲ್ಲೇ ಬೆಳಕಟ್ಬಿಡ್ತೀರಾ. ಬನ್ರಿ. ಹಲೋ, ಏನ್ ಕೂರಕ್ ಹೋಗ್ತಿದ್ದೀರಾ? ಸ್ಟಾರ್ಟ್ ಮಾಡ್ಕೊಡಿ. ಬನ್ನಿ. ಖುಷಿ ಆಯ್ತಾ? ಸತ್ತು ಹೋಗೋ ಅಷ್ಟು ಖುಷಿ ಆದಾಗ ಸಾಯಿ ಮಾತಾಡ್ತಿದ್ದೆ. ಅತ್ಯ ಖುಷಿ ಆದಾಗ ಹೃದಯ ತುಂಬಿ ಬಂದು ನಿಂತು ಹೋಗೋ ಚಾನ್ಸಸ್ ಇರುತ್ತಂತೆ. ನಿಜವಾಗ್ಲೂ ನಂಗೆ ಅಷ್ಟು ಖುಷಿ ಆಗ್ತಿದೆ. ನೀನು ಖುಷಿ ಆದ್ರೆ ನನ್ಗೂ ಖುಷಿನೇ. ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಯಾಕೇನಾಯ್ತು? ಯಾರ್ದು ಫೋನು? ಅಮ್ಮಂದು. ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ಇಷ್ಟೊತ್ತಿಗಾಗ್ಲೇ ಅದಿತಿ ಮತ್ತೆ ರಾಜಣ್ಣ ಮನೆಗೆ ತಲುಪಿದ್ದಾರೆ ಅನ್ಸುತ್ತೆ. ಅವರೇ ಬಂದಿದ್ದಾರೆ. ಇನ್ ಇವಳೆಲ್ಲೋದ್ಲು ಅಂತ ಪರಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಥ್ಯಾಂಕ್ಸ್. ಯಾಕೆಂದ್ರೆ ಇವತ್ ರಾಜಣ್ಣ ಬಂದ್ರು, ನೀನ್ ಕೂಲ್ ಆಗೇ ಇದ್ದೆ ಅಲ್ವಾ, ಅದಕ್ಕೆ. ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೊರಡೋಣ. ನೀವೇ ಹೇಳ್ದಾಗೆ ಇದ್ರ ಮಧ್ಯೆ ಇಷ್ಟೇ ಆಗಿದೆ ಅಂದ್ರೆ ನೀವು ಒಂದಾಗೋ ಟೈಮ್ ಕೂಡ ಬರ್ಬೋದು. ನಿಮ್ಮಿಬ್ಬರ ಸಮಸ್ಯೆ ಸಾಲ್ವ್ ಆಗ್ಬಿಟ್ರೆ ನಮ್ದು ಪರ್ಫೆಕ್ಟ್ ಫ್ಯಾಮಿಲಿ ವೇದಾಂತ್. ಖಜರಂಗಿ ವೇದಾಂತ್ ರಾಜಣ್ಣನ ಜೊತೆನೂ ಚೆನ್ನಾಗಿರೋ ದಿನ ಆದಷ್ಟು ಬೇಗ ಬರಲಿ. ಇಷ್ಟು ವರ್ಷದ ಮೇಲೆ ನನಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಡ್ಯಾಮ್ ಇಟ್. ಮಾವ ಬಂದ್ಬಿಟ್ಟಿದ್ದಾರೆ. ಮಾವ, ನೀವ್ ಯಾವಾಗ ಬಂದ್ರಿ? ಅತ್ತೆ ಮತ್ತೆ ಅಜ್ಜಿ ಅವರೆಲ್ಲ ಅವ್ರ ರೂಮಲ್ಲಿ ಇದ್ದಾರಮ್ಮ. ನನಗೊಂದು ಸ್ವಲ್ಪ ಹೊತ್ತು ಒಬ್ಬನೇ ಕೂತಿರ್ಬೇಕು, ಅದಕ್ಕೆ ಹೇಳಿದ್ದೀನಿ. ನೀನು ಹೋಗು. ಮಾವ, ನಾನು ಈ ಮನೆಗೆ ಬಂದಾಗಿಂದ ನಾನು ನಿಮ್ಮನ್ನ ಈ ಥರ ಯಾವತ್ತೂ ನೋಡಿಲ್ಲ. ಅವತ್ತು ರೂಮಲ್ಲೂ ಟೆನ್ಷನ್ ಮಾಡ್ಕೊಂಡಿರೋದು ಬಿಟ್ಟು. ಏನಾಯ್ತು ಪ್ಲೀಸ್ ಹೇಳಿ ಮಾವ. ಅವತ್ತೇ ಹೇಳಿದ್ನಲ್ಲಮ್ಮ, ಏನು ಕೇಳಬೇಡ ಅಂತ. ಹಾಗಾದ್ರೆ ಇದು ಕೂಡ ಅವತ್ತಿನ ಸಮಸ್ಯೆದೆ ಮುಂದುವರೆದ ಭಾಗನಾ ಮಾವ? ಇಷ್ಟೊತ್ತಲ್ಲಿ ಒಬ್ಬರೇ ಕೂತ್ಕೊಂಡಿದ್ದೀರಾ, ಅದೇನು ಅಂತ ಹೇಳಿ ಮಾವ. ನನ್ನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ, ಕಾಳಜಿ ಪ್ರಶ್ನೆ. ನಾನು ನಿನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ನಿನಗೆ ಇದರಿಂದ ಅಪಾಯ ಆಗೋ ಸಾಧ್ಯತೆ ಇದೆ. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಅಪಾಯದ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನೀವು ಈ ಥರ ಗಾಬರಿ ಪಟ್ಕೊಂಡಿದ್ದು ನಾನು ಸೇಫ್ ಆಗಿದ್ರೆ ಅದರಲ್ಲಿ ಏನಿದೆ ಹೇಳಿ? ನಾನು ಯಾವುದ್ರ ಬಗ್ಗೆನೂ ಕೇರ್ ಮಾಡಲ್ಲ. ನೀವು ನನ್ನ ಅಪ್ಪನ ಥರ. ನನ್ನಪ್ಪ ಈ ಥರ ಕೂತಿದ್ರೆ ಮಗಳಾಗಿ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಮಾವ?
ನಾನು ನಿಮ್ಮ ಮಗಳು ಅನ್ಕೊಂಡೆ ಹೇಳಿ ಮಾವ. ಹೇಳ್ತೀನಿ, ಆದ್ರೆ ನೀನು ಈ ವಿಷಯ ಯಾರ ಹತ್ರನೂ ಹೇಳಬಾರ್ದು. ಖಂಡಿತ ಹೇಳಲ್ಲ ಮಾವ. ಏಯ್, ಯಾರೋ ಯಾರೋ ನೀನು? ಏನ್ ಹೆದರ್ಸ್ತಾ ಇದೀಯಾ? ನಾನು ಕೇಳಿದ್ದು ಬರ್ಲಿಲ್ಲ ಅಂದ್ರೆ ನಾನೇ ನಿನ್ನ ಪಾಲಿನ ಯಮ ಆಗ್ತೀನಿ. ನಮ್ಮ ಈ ಕನ್ವರ್ಸೇಷನ್ ಯಾರಿಗೂ ಹೇಳದೆ ನಾಳೆ ಸಂಜೆ ಒಳಗೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದ್ದನ್ನ ತಲುಪಿಸೋ. ಅವನ್ ಯಾರು ಮಾವ? ಈಗ ಯಾಕೆ ನಿಮ್ ಹಿಂದೆ ಬಿದ್ದಿದ್ದಾನೆ? ಕರ್ಮ ಯಾರ ಅಡ್ರೆಸ್ ಅನ್ನು ಮರೆಯಲ್ವಂತೆ ಮಗಳೇ. ಈಗ ನನ್ನ ಅಡ್ರೆಸ್ಸಿಗೆ ನಾನು ಮಾಡಿರೋ ಕರ್ಮದ ಫಲ ಹುಡ್ಕೊಂಡ್ ಬಂದಿದೆ. ಹಳೆ ಪಾಪ ಈಗ ಸುತ್ಕೋತಾ ಇದೆ. ಏನು ಅಂತ ಬಿಡಿಸಿ ಹೇಳ್ಬಾರ್ದ ಮಾವ? ದಯವಿಟ್ಟು ಅದನ್ನ ಮಾತ್ರ ಕೇಳಬೇಡ ಆರ್ತಿ, ಅದನ್ನ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಸರಿ ಮಾವ, ಕೇಳಲ್ಲ. ಆದ್ರೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋನು ಅದನ್ನ ನಿಲ್ಸೋಕೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ? 30 ಲಕ್ಷ ಕೇಳ್ತಾ ಇದ್ದಾನೆ. 30 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನಮ್ಮ ವಿಷಯ ಎಲ್ಲ ಹೊರಗೆ ಬಂದು ನಾವು ನೆಮ್ಮದಿಯಿಂದ ಬದುಕೋಕ್ಕೂ ಕಷ್ಟ ಆಗುತ್ತೆ. ಅಲ್ಲ ಮಾವ, ನಿಮ್ ಬಿಸ್ನೆಸ್ ಅಲ್ಲಿ 30 ಲಕ್ಷ ಏನ್ ದೊಡ್ಡದೇನೂ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಆದ್ರೆ ನನ್ನ ಅಕೌಂಟ್ ವೇದಾಂತ್ ವೆಂಚರ್ಸ್ ಅಕೌಂಟ್ ಜೊತೆ ಲಿಂಕ್ ಆಗಿದೆ. ನಾನು ಅದನ್ನ ಬಳಸಿದ್ರೆ ಅದು ಅಲ್ಲಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಎಂಕ್ವೈರಿ ಬಂದಾಗ ಮತ್ತೆ ನನ್ನ ಗುಟ್ಟು ರಟ್ಟಾಗುತ್ತೆ. ಸಣ್ಣ ಅಮೌಂಟ್ ಆದ್ರೆ ಎಂಕ್ವೈರಿ ಬರಲ್ಲ, ಆದ್ರೆ 10 lakhs ಮೇಲಾದ್ರೆ ಆಡಿಟಿಂಗ್ ಟೈಮಲ್ಲಿ ಎಂಕ್ವೈರಿ ಆಗುತ್ತೆ. ಒಂದ್ ನಿಮಿಷ ಮಾವ. ಮಾವ, ಇದರಲ್ಲಿ 30 ಲಕ್ಷ ಇದೆ, ತಗೊಳ್ಳಿ. ಆರ್ತಿ, ಇಷ್ಟೊಂದು ಹಣ ನಿನ್ನ ಹತ್ರ ಹೇಗೆ ಬಂತಮ್ಮ? ನೀವು ಕೂಡ ಇದನ್ನ ಕೇಳಬೇಡಿ ಮಾವ. ಆದ್ರೆ ಇದು ನಂದೇ ದುಡ್ಡು ಅನ್ಕೊಳ್ಳಿ. ನೋಡಮ್ಮ, ನನ್ನನ್ನು ಸೇಫ್ ಮಾಡಕ್ ಹೋಗಿ ನೀನ್ ಸಿಗಾಕೋಬೇಡ. ಯಾಕಂದ್ರೆ ಇಷ್ಟೊಂದು ಹಣ ನನಗೆ ಯಾರೋ ಕೊಟ್ಟಿರ್ಲೇಬೇಕಲ್ವಾ? ಈಗ ನೀನು ಇದನ್ನ ನನಗೆ ಕೊಟ್ಬಿಟ್ರೆ ಆಮೇಲೆ ನಿನಗೆ ಕೊಟ್ಟವ್ರಿಗೆ ಏನು ಉತ್ತರ ಹೇಳ್ತೀಯ? ನನಗೆ ಕೊಟ್ಟೆ ಅಂತ ಹೇಳಿದ್ರೆ ಆಗ್ಲೂ ನನ್ನ ಗುಟ್ಗಳೆಲ್ಲ ಹೊರಗೆ ಬರುತ್ತೆ. ಯೋಚನೆ ಮಾಡಬೇಡಿ ಮಾವ. ನಿಮಗೆ ಕೊಟ್ಟೆ ಅಂತ ನಾನು ಯಾರಿಗೂ ಹೇಳಲ್ಲ. ಚಿಂತೆ ಮಾಡಬೇಡಿ. ನಿಮಗೆ ಬಂದಿರೋ ಅಪಾಯದಿಂದ ಮೊದಲು ತಪ್ಪಿಸ್ಕೊಳ್ಳಿ. ಇನ್ನೊಂದ್ಸರಿ ಯೋಚನೆ ಮಾಡು ಮಗಳೇ. ಯೋಚನೆ ಮಾಡೇ ಹೇಳ್ತಿದ್ದೀನಿ ಮಾವ. ತಗೊಳ್ಳಿ, ಮೊದಲು ಈ ಚಿಂತೆಯಿಂದ ಆಚೆ ಬನ್ನಿ. ಏನ್ ಸ್ಪೆಷಲ್ ಅಕ್ಕ? ಅದು ಎಲ್ಲಕ್ಕೆ ಸವಾರಿ? ಆಫೀಸಿಗೆ. ನಾನ್ ನಂಬಲ್ಲ. ಏಯ್, ಇದ್ರಲ್ಲಿ ಸುಳ್ಳು ಹೇಳೋದೇನಿದೆ? ನಾನು ಆಫೀಸ್ಗೆ ಹೋಗ್ತಿರೋದು. ಮತ್ತೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ಮತ್ತಿನೇನೆ, ಹೆಂಗಂದ್ರೆ ಹಂಗೆ ಹೋಗಕ್ಕಾಗತ್ತಾ? ಆದ್ರೂ ಇವತ್ತೊಂಥರ ವಿಶೇಷವಾಗಿ ಕಾಣ್ತಿದ್ಯಾ. ವೇದಾಂತ್ ಭವನ ಇಂಪ್ರೆಸ್ ಮಾಡೋದಕ್ಕ? ಹಾಗೆಲ್ಲ ಏನೂ ಇಲ್ಲ. ತುಂಬಾ ಟೈಮ್ ನಂತರ ಈಗ ಹೋಗ್ತಿದ್ದೀನಲ್ವಾ, ಅದಕ್ಕೆ ನಿಂಗೆ ಹಾಗೆ ಅನಿಸ್ತಿದೆ ಅಷ್ಟೇ. ಏಯ್, ಸುಮ್ಮನೆ ವಯಸ್ಸಿಗೆ ಮೀರಿದ ಕಲ್ಪನೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಕ್ಕ, ನೀನ್ ಸುಳ್ಳು ಹೇಳ್ತಾ ಇದ್ಯಾ ಕಣೆ. ಏಯ್, ನನ್ನ ಮತ್ತೆ ನಿನ್ ವೇದಾಂತ್ ಭವನ್ ಮಧ್ಯೆ ಅಂತದ್ದೇನೂ ಇಲ್ಲ ಕಣೆ. ಅಣ್ಣ, ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲೋ? ಹೇಳದ್ಯಾ? ಏನಿಲ್ಲ, ನಿನ್ನೆ ಬಟ್ಟೆ ತಗೊಂಡ್ಬಂದಿದ್ವಲ್ಲ, ಅದ್ರಲ್ಲಿ ಕೆಲವೊಂದು ಎಕ್ಸ್ಚೇಂಜ್ ಮಾಡಕ್ಕಿತ್ತು. ಕರ್ಕೊಂಡು ಹೋಗ್ತೀಯಾ? ನಾನಾ? ಶಾಪಿಂಗ್ಗೆ ಯಾರ್ಯಾರು ಹೋಗಿದ್ರು ಅವ್ರನ್ನೇ ಕರ್ಕೊಂಡು ಹೋಗು. ಅವರೆಲ್ಲ ಇವತ್ತು ಬ್ಯುಸಿ ಇದಾರಂತೆ, ಅದಕ್ಕೆ ಕೇಳ್ದೆ. ಆಕ್ಚುಲಿ ಇವತ್ತೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ, ಕಾನ್ಫರೆನ್ಸ್ ಅಪಾಯಿಂಟ್ಮೆಂಟ್ಸ್ ಎಲ್ಲ ಇದೆ. ಮೀಟಿಂಗಾ, ಕಾನ್ಫರೆನ್ಸಾ, ಅಪಾಯಿಂಟ್ಮೆಂಟಾ? ಮೀಟಿಂಗ್ ಇದೆ. ನಾನೇನು ಸುಳ್ಳು ಹೇಳ್ತಿಲ್ಲ, ಕವರಪ್ ಮಾಡ್ತಿಲ್ಲ. ನಿಜವಾಗ್ಲೂ ಒಂದು ಮೀಟಿಂಗ್ ಇದೆ. ಓ, ಅದಕ್ಕೆ ನೀವಿಷ್ಟು ಟ್ರಿಮ್ ಆಗಿ ಹೋಗ್ತಾ ಇರೋದಾ? ಹಲೋ,
ಅಣ್ಣ ತಮ್ಮ ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ, ಆದ್ರೆ ತಂಗಿ ಜೊತೆ ಏನೋ ಮೀಟಿಂಗ್ ಅಂತ ಹೇಳ್ತಿರುವಾಗಿತ್ತು. ನೀನು ಇದೆಯಾ, ಇವಳು ಇದ್ದಾಳೆ, ಇಬ್ರು ಸೇರಿ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನ್ನ ಟೈಮ್ ಆಯ್ತು, ನಾನು ಹೊರಡ್ಬೇಕು. ಬ್ರದರ್, ಇವತ್ತು ನೀನು ಅಗ್ರಜಂಗೆ ಯಾವ್ದೋ ಕಾನ್ಫರೆನ್ಸ್ ಇದೆ ಅಂತೆ, ಅದ್ರಲ್ಲಿ ಮೀಟಿಂಗೂ ಇದೆ ಅಂತೆ, ಅಂಡ್ ಅಪಾಯಿಂಟ್ಮೆಂಟು ಇದೆ ಅಂತೆ, ಅದಕ್ಕೆ ಅವ್ನು ಇಷ್ಟು ಸ್ಟ್ರಿಮ್ಮಾಗಿ ಹೋಗ್ತಾ ಇದ್ದಾನಂತೆ. ಬಿಸ್ನೆಸ್ ಕಾನ್ಫರೆನ್ಸಾ? ಅದರಲ್ಲಿ ಮೀಟಿಂಗಾ? ನನಗೆ ಗೊತ್ತಿರೋ ಹಾಗೆ ಅಂಥದ್ದು ಏನೂ ಇಲ್ವಲ್ಲ. ನನ್ನ ಶೆಡ್ಯೂಲ್ಸ್ ಬಗ್ಗೆ ನಿನ್ಗೆ ಹೇಗೆ ಗೊತ್ತಿರುತ್ತೆ? ಕಾಂತ ನೆನ್ನೆ ಮಾತಾಡ್ತಾ ಹೇಳ್ತಿದ್ದ, ನೀನೇ ಎಲ್ಲ ಶೆಡ್ಯೂಲ್ನ ಕ್ಲಿಯರ್ ಮಾಡಿದ್ಯಾ ಅಂತ. ಅದಕ್ಕೆ ನಾನು ಇವತ್ತು ಆಫೀಸ್ಗೆ ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡಿದ್ದು. ಈಗೇನ್ ಹೇಳ್ತೀಯಪ್ಪ? ಕಾಂತ ಹೇಳ್ತಿದ್ದಾರೆ ಅಂತ ನಂಬ್ತಿದ್ಯಲ್ಲ ವಿಕ್ರಾಂತ್? ಅವನು ಕುಡಿದು ಎಲ್ಲ ಮಿಕ್ಸಪ್ ಮಾಡಿರ್ತಾನೆ. ಹೌದಾ? ಇಷ್ಟು ವರ್ಷ ಮಾಡದೆ ಇರೋನು ಅಮೂಲ್ಯ ವಾಪಸ್ ಬಂದು ಆಫೀಸಿಗೆ ಜಾಯ್ನ್ ಆಗೋ ದಿನ ಯಾಕೆ ಹೀಗೆ ಮಾಡಿರ್ತಾನೆ? ಏನೋ ಕೋಇನ್ಸಿಡೆನ್ಸ್ ಅಲ್ವಾ ಬ್ರದರ್? ನಿಮ್ಮಿಬ್ರಿಗೂ ತಲೆ ಕೆಟ್ಟೋಗಿದೆ. ಯಾಕೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆಯಲ್ಲ? ನನಗೂ ಲೈಟ್ ಆಗಿ ಬರ್ತಿದೆ. ಯಾವುದೋ ಸಿಂಕ್ ಆಗ್ತಾ ಇಲ್ಲ. ಎಲ್ಲಿ ಏನೇ ಮಿಸ್ ಆದ್ರೂ ಒಂದ್ ಕಡೆ ಲಿಂಕ್ ಆಗ್ಲೇಬೇಕು. ಕ್ರಿಮಿನಲ್ ಎಷ್ಟೇ ಬ್ರಿಲಿಯಂಟ್ ಆದ್ರೂ ಒಂದಲ್ಲ ಒಂದ್ ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ನನ್ನ ಪ್ರೆಗ್ನೆನ್ಸಿ ಬ್ರೈನ್ ತುಂಬಾನೇ ಶಾರ್ಪ್ ಇದೆ, ಇದನ್ ಕಂಡು ಹಿಡ್ದೇ ಹಿಡಿಯತ್ತೆ, ನೋಡ್ತಾ ಇರು. ತರಿಕೆ ಈ ಸುಡ್ಗಾಡ್ ಲವ್ ಬಗ್ಗೆ ನನಗೆ ಅರ್ಥನೇ ಆಗಲ್ಲಪ್ಪ. ಅಮ್ಮ ಅಕ್ಕ ಭಾವನ್ ಲವ್ ಮಾಡ್ತಿದ್ದಾಳೆ ಅಂದಾಗ ಖುಷಿ ಆಗುತ್ತೆ, ಅದೇ ಈ ವಾಣಿ ಆಡೋದ್ ನೋಡಿದ್ರೆ ಬಿತ್ತ ನೆತ್ತಿಗೆ ಇರುತ್ತೆ. ಅಮ್ಮ ಅಕ್ಕ ಆರ್ತಿ ಅಕ್ಕಂಗ್ ಲವ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಗಿರೋದಂತೂ ಸುಳ್ಳಲ್ಲ. ಅಂದ್ರೆ ಈ ವಾಣಿಗೆ ನಿಜವಾಗ್ಲೂ ಲವ್ ಆಗಿರೋದಕ್ಕೆ ಕೋತಿ ತರ ಆಡೋದಾ? ಹೌದು, ನಮ್ಗೆ ಯಾರ ಮೇಲಾದ್ರೂ ಲವ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅವ್ರು ನೋಡಿದ್ರೆ ರಿಯಲೈಸ್ ಆಗುತ್ತಾ? ನಂಗೆ ಯಾಕೆ ಬೇಕಿರಗಳೇ ಇಲ್ಲ. ನಾನಂತೂ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಲವ್ ಮದ್ವೆ ಅಂತ ಎಲ್ಲಿಗೂ ಹೋಗಲ್ಲ. ನನಗೆ ಲವ್ ಆಗೋದು ಇಲ್ಲ ಬಿಡು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಇನ್ಫ್ಯಾಕ್ಟ್ ನಾನೇ ಬೇಗ ಬಂದೆ. ನಾನು ಇವತ್ತು ಇನ್ನೊಬ್ಬರನ್ನ ಮೀಟ್ ಮಾಡೋದು ಕೂಡ ಇದೆ. ಸರ್, ಇವತ್ತು ನಿಮ್ಮ ಶೆಡ್ಯೂಲ್ ಕೂಡ ಕ್ಲಿಯರ್ ಇದೆ. ಇಷ್ಟು ಬೇಗ ನಿಮ್ಮನ್ನು ನೋಡೋದಕ್ಕೆ ಯಾರಾದರೂ ಬರ್ತಾರೆ ಅಂದರೆ ಕಾಂತಾ ಸರ್ ನನಗೆ ಮೊದಲೇ ಹೇಳ್ತಿದ್ರು, ಅವರು ಇನ್ಫಾರ್ಮ್ ಮಾಡಿಲ್ಲ. ದಿನ ಬೆಳಗ್ಗೆ ಬಂದು ನೀವು ಲಾಗಿನ್ ಮಾಡಿದ ತಕ್ಷಣ ಏನು ಮಾಡ್ತೀರಾ ಸರ್? ಅದು ತಿಂಡಿ ತಿನ್ನೋದಕ್ಕೆ ಹೋಗ್ತೀರಾ. ಇವತ್ತು ಅದೇ ಮಾಡಿ ಪ್ಲೀಸ್. ಸರ್ಗೆ ಈ ವಿಷಯನೂ ಗೊತ್ತಾ? ಕಾಂತಾನೆ ಫಿಟ್ಟಿಂಗ್ ಇಟ್ಟಿರ್ತಾನೆ. ಯು ಮೇ ಗೋ.
ಪ್ರೀತಿಯ ಕಂತೆ ಮಾರುವೆನ ಕೊಳ್ಳುವೆಯ ಪ್ರೀತಿಗಿಂತ ಇಲ್ಲ ಬೇರೆ ಬರೆ ಪ್ರೀತಿಗಿಂತ ಇಲ್ಲ ಬೇರೆ ಬರೆ ಪ್ರೀತಿಯಲ್ಲಿ ನಿಂತುಕೊಂಡು ಪ್ರೀತಿ ಹಾಡುವಾಗ ಬರಲಿ ಬರಲಿ ನಿನ್ನ ಬೆಳವಣಿಗೆ ಅದಿತಿ ನಿನಗೆ ಲವ್ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಐ ಥಿಂಕ್ ಇಟ್ಸ್ ಟೂ ಲೇಟ್. ಎಂತ ಏನ್ ಹಾಗಂದ್ರೆ ಲವ್ ಮಾಡದೇ ಇರೋ ಹುಡುಗಿರ್ ಟ್ರೈನು ಯಾವಾಗ್ಲೂ ಹೊರಟೋಗಿದೆ. ನೀನು ಲೇಟಾಗಿ ಟಿಕೆಟ್ ತಗೊಳಕ್ ಬಂದಿದ್ಯಾ, ಇನ್ನ ನೀನು ಟಿಕೆಟ್ ತಗೊಳಲ್ಲ ಅನ್ಸುತ್ತೆ. ವೆಲ್ಕಮ್ ಬ್ಯಾಕ್ ರೌಡಿ ಬೇಬಿ. ವೇದಾಂತ್ ಏನಿದೆಲ್ಲ? ಏನಿದಲ್ಲ ಅಲ್ಲ, ಇದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಯು ಡಿಸರ್ವ್ ಮೋರ್. ವೆಲ್ಕಮ್ ಬ್ಯಾಕ್ ನಮ್ಮ ಆಫೀಸಿಗೂ ನನ್ನ ಲೈಫ್ಗೂ ಕೂಡ. ನೀನು ನನ್ನ ಜೊತೆನೇ ಇದ್ರೆ ಅದಕ್ಕೆ ನಾ ಖುಷಿ ಪಡುವಂಥ ವಿಷಯ ಇನ್ಯಾವುದೂ ಇಲ್ಲ. ಯಪ್ಪ, ರೋಡು, ಆಫೀಸು, ಪಾರ್ಕು ಎಲ್ಲಾನು ಒಂದು ಮಾಡ್ಬಿಟ್ರಲ್ಲಪ್ಪ. ಮೊದಲು ಹೋಗಿ ಇಲ್ಲಿನ CCTV ಫುಟೇಜ್ನ ಡಿಲೀಟ್ ಮಾಡಬೇಕು. ಇವರಿಬ್ರು ಒಂದಾಗ್ಲಿ ಅಂತ ನಾನೇ ಬೇಡ್ಕೊಂಡು ಇವಾಗ ಎಂತ ದೊಡ್ಡ ಟಾರ್ಚರ್ ಆಯ್ತಪ್ಪ. ದಿನ ಈ ರೊಮ್ಯಾಂಟಿಕ್ ಸೀನ್ಗಳನ್ನೆಲ್ಲ ಕಣ್ಣಾರೆ ನೋಡ್ಬೇಕಲ್ಲ ನಾನು. ಮಿಂಗಲ್ ಆಗಿರೋ ರೊಮ್ಯಾನ್ಸ್ನ ಸಿಂಗಲ್ ಆಗಿರೋರು ನೋಡಿದ್ರೆ ಹೆಂಗ್ ತಡ್ಕೊಳ್ತದೆ ಹೇಳಿ ಜೀವ. ಖಾಲಿ ಆಗಿರೋ 30 ಲಕ್ಷದ ಬಗ್ಗೆ ವಿಕ್ಕಿ ಹತ್ರ ನಾನು ಏನಾದರೂ ಹೇಳಲೇಬೇಕು. ಯಾರ ಹತ್ರನೂ ಹೇಳಲ್ಲ ಅಂತ ಮಾವಂಗೆ ಬೇರೆ ಮಾತು ಕೊಟ್ಟಿದ್ದೀನಿ. ಹಾಗಾಗಿ ನಿಜ ಅಂತೂ ಹೇಳೋಕ್ಕಾಗಲ್ಲ. ಅಲ್ಲಿಗೆ ನಾನೇನಾದರೂ ಸುಳ್ಳು ಕಥೆನ ಕಟ್ಟಲೇಬೇಕಾಗುತ್ತೆ. ಆದರೆ ವಿಕ್ಕಿ ನನ್ನ ಮಧ್ಯೆ ಹಾಳಾಗಿದ್ದ ಸಂಬಂಧ ಈಗ ತಾನೇ ಸರಿ ಹೋಗ್ತಾ ಇದೆ. ನಾನು ಸುಳ್ಳು ಹೇಳಿದ್ದವ್ರಿಗೆ ಗೊತ್ತಾದರೆ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟಕ್ಕೂ ನನಗೆ ಸುಳ್ಳನ್ನ ಸರಿಯಾಗಿ ಹೇಳೋಕ್ಕೂ ಬರಲ್ಲ. ಕೃಷ್ಣ ಎಂಥ ಕಷ್ಟಕ್ಕೆ ಸಿಗಾಕ್ಸ್ಬಿಟ್ಟೆ ನನ್ನನ್ನು. ಹಾಯ್ ಆಂಟಿ, ಅಗ್ರಜ ಫೋನ್ ಮಾಡಿದ್ದ. ಅವ್ನು ಕೊಟ್ಟಿರೋ ಅಮೌಂಟ್ನ ಯಾರಿಗೋ ತಲುಪಿಸ್ಬೇಕಂತೆ, ಅದೊಂದು ಸ್ವಲ್ಪ ಕೊಡ್ತೀರಾ? ವಿಕ್ಕಿ, ಇಟ್ಸ್ ಓಕೆ, ನೀವು ಬ್ಯುಸಿ ಇದ್ದೀರಾ ಅಂತ ಗೊತ್ತು. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಬನ್ನಿ.